ಕುರ್ಚಿಯ ವಿಚಾರ ಕಾಂಗ್ರೆಸ್ನಲ್ಲಿ ಬಿಡಿಸಲಾರದ ಕಗ್ಗಂಟು. ಕಳೆದ 2.5 ವರ್ಷಗಳಿಂದಲೂ ಕೂಡ ಸಿಎಂ ಕುರ್ಚಿಯ ವಿಚಾರದಲ್ಲಿ ಕೋಲ್ಡ್ ವಾರ್ ನಿಲ್ತಾನೇ ಇಲ್ಲ, ಇನ್ನು ಕೂಡ ನಡೀತಾನೇ ಇದೆ. ಪ್ರತಿ ಬಾರಿ ಸಿಎಂ ಕುರ್ಚಿಯ ವಿಚಾರ ಬಂದಾಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಈ ಸಲವೂ ಅದೇ ಆಗಿದೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮಾತಿನ ಹಿಂದಿನ ಮರ್ಮವೇನು? ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ. ಸಿದ್ಧ ಉತ್ತರ ಕೊಟ್ಟ ಸಿದ್ದು ಮತ್ತೆ ಸಿಎಂ ಕುರ್ಚಿ ಕೊತ ಕುರ್ಚಿ ಕದನ ನಡೀತಾನೆ ಇದೆ. 2023ರಿಂದಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೆಯುತ್ತಿದ್ದು ಈವರೆಗೆ ಕಡೇ ಪಕ್ಷ ಕದನ ವಿರಾಮ ಸಿಕ್ಕೇ ಇಲ್ಲ. 2.5 ವರ್ಷಗಳ ಈ ಕದನ 2026ರಲ್ಲಿ ತಾರಕಕ್ಕೇರಿದೆ. ಮೇ ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಡಿಕೆಶಿ ಬೆಂಬಲಿಗರು ಭವಿಷ್ಯ ನುಡಿತಾ ಇದ್ದಾರೆ. ಇನ್ನೊಂದು 3 ವಾರ ಮುಗಿದ್ರೆ ಮೇ ತಿಂಗಳು ಕಂಪ್ಲೀಟ್ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಕೊಡೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಕಡೇ ಪಕ್ಷ ಹೈಕಮಾಂಡ್ನಿಂದಲೂ ಯಾವ ಸುಳಿವೂ ಸಿಗ್ತಾ ಇಲ್ಲ. ಆದ್ರಿಂದ ಡಿಕೆಶಿ ಮತ್ತು ಡಿಕೆಶಿ ಟೀಮ್ ಮಾತ್ರ ಕನಸು ಕಾಣ್ತಾನೇ ಇದೆ. ಸಿಕ್ಕೇ ಸಿಗುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ರೆ ಇನ್ನು ಕೆಲವರು ಸಿಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಆ ಒತ್ತಾಯವಾಗಿಯೇ ಉಳ್ಕೊಂಡಿದೆ. ಯಾಕಂದ್ರೆ ಆ ಒತ್ತಾಯಕ್ಕೆ ಒಲಿಯುತ್ತಿಲ್ಲ ಹೈಕಮಾಂಡ್. ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಒತ್ತಾಯ ಮೊದಲಿಂದಾನೂ ಇದೆ. ಆದ್ರೆ ಆ ಒತ್ತಾಯಕ್ಕೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಕೆಲವು ತಿಂಗಳ ಹಿಂದಷ್ಟೇ ಡಿಕೆಶಿ ಮತ್ತು ಡಿಕೆಸು ಇಬ್ಬರೂ ದಿಲ್ಲಿಗೆ ಹೋಗಿದ್ರು. ಸಿಎಂ ಕುರ್ಚಿ ಕೊಡಿ ಅಂತ ರಾಹುಲ್ ಗಾಂಧಿ ಬಳಿ ಮನವಿ ಮಾಡಿಕೊಳ್ಳೋಕೆ ಹೋಗಿದ್ದ ಇಬ್ಬರಿಗೂ ನಿರಾಸೆಯಾಗಿತ್ತು. ಯಾಕಂದ್ರೆ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅಂತ ಅವರಿಬ್ಬರು ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಅವರ ಬಳಿಯೇ ತಮ್ಮ ಬೇಡಿಕೆಯನ್ನ ಮಂಡಿಸಿದ್ರು. ಸಿಎಂ ಕುರ್ಚಿ ಕೊಡಿ, ಇಲ್ಲ ಅಂದ್ರೆ ಕಡೇ ಪಕ್ಷ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಖಡಕ್ಕಾಗಿ ಹೇಳಿ ಬಂದಿದ್ರು. ಆದ್ರೆ ಡಿಕೆ ಬ್ರದರ್ಸ್ಗೆ ಬುದ್ಧಿ ಹೇಳಿದ್ದ ನಾಯಕರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಂತ ಸೂಚನೆ ಕೊಟ್ಟಿದ್ರು. ರಾಹುಲ್ ಗಾಂಧಿ ಬಂದಾಕ್ಷಣ ಭೇಟಿಗೆ ಡೇಟ್ ಫಿಕ್ಸ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಕಳಿಸಿದ್ರು. ಹೋದ ದಾರಿಯಲ್ಲೇ ಬರಿಗೈಯಲ್ಲಿ ವಾಪಸ್ ಬಂದಿದ್ರು ಡಿಕೆ ಬ್ರದರ್ಸ್. ಎಲೆಕ್ಷನ್ ಮುಗಿದಾಯ್ತು, ರಿಸಲ್ಟೂ ಬಂದಾಯ್ತು. ಎಲೆಕ್ಷನ್ ರಿಸಲ್ಟ್ ಮುಗಿಲಿ ಅನ್ನೋದೇ ಹೈಕಮಾಂಡ್ ನಾಯಕರ ಸಲಹೆಯಾಗಿತ್ತು. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಡಿಕೆಶಿಯನ್ನ ವಾಪಸ್ ಕಳಿಸಿದ್ರು. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಮೇಲೆ ಭೇಟಿಗೆ ಅವಕಾಶ ಕೊಡಿಸೋ ಭರವಸೆಯನ್ನೂ ಕೊಟ್ಟಿದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ. ಎಲೆಕ್ಷನ್ನಲ್ಲಿ ಕೇರಳ ಬಿಟ್ಟು ಉಳಿದೆಡೆ ಯಾಕೆ ಸೋತ್ವಿ ಅನ್ನೋದರ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದ್ರೆ ಇನ್ನೂ ರಾಹುಲ್ ಭೇಟಿಗೆ ಡಿಕೆಶಿಗೆ ಅವಕಾಶ ಸಿಗಲೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರನ್ನೂ ಕರೆಸಿ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಬಹುದು ಅನ್ನೋ ನಿರೀಕ್ಷೆ ಇದ್ದು ಯಾವಾಗ ಇಬ್ಬರನ್ನೂ ಕರೆಸಿ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ನಿರೀಕ್ಷೆ ಇದೆ. ಗೊಂದಲ ಬಗೆಹರಿಯಬಹುದು ಅನ್ನೋ ವಿಶ್ವಾಸವಿದೆ. ಆ ವಿಶ್ವಾಸದ ಮಧ್ಯೆ ಸಿಎಂ ಕುರ್ಚಿ ವಿಚಾರದಲ್ಲಿ ಬಾಂಬ್ಗಳು ಸಿಡೀತಿವೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತ ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ನೋಡಪ್ಪ, ಹೈಕಮಾಂಡ್ ಅವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನ್ ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಈ ವರ್ಷದಲ್ಲಿ ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಅವರು ಯಾವತ್ತು ಏನ್ ತೀರ್ಮಾನ ತಗೋತಾರೆ ನೋಡಪ್ಪ, ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗೆ ಕೇಳೋದು ನಾನು. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ. ಡಿಕೆಶಿ ಕೂಡ ದಿಲ್ಲಿಯಿಂದ ಬುಲಾವ್ ಬರೋ ಬಗ್ಗೆ ಭರವಸೆ ಇಟ್ಕೊಂಡಿದ್ದಾರೆ. ಸುಮ್ಮನೆ ಕರೆಯದೆ ಹೋಗೋದು ಸರಿಯಿಲ್ಲ. ಅವರು ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ಅವರು ಕರೆದಾಗ ಖಂಡಿತ ಹೋಗುತ್ತೇವೆ ಎಂದಿದ್ದಾರೆ ಡಿಕೆಶಿ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಒಳಗಡೆ ರಕ್ತ ಬಿಸಿಯಾಗಿರುತ್ತೆ, ಎಚ್ಚರಿಕೆ ಕೊಟ್ರ ಡಿಕೆ ಟೀಮ್ ಭರವಸೆ ಇಟ್ಕೊಂಡಿದೆ. ಒಂದಲ್ಲ ಒಂದು ದಿನ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಭರವಸೆ ಇಟ್ಕೊಂಡಿದೆ. ಇದೇ ವಿಚಾರವಾಗಿ ಮಾತಾಡಿರೋ ಡಿಕೆ ಸುರೇಶ್, ನಾವೆಲ್ಲ ತಾಳ್ಮೆಯಿಂದ ಕಾಯಬೇಕು. ಒಳಗಡೆ ರಕ್ತ ಬಿಸಿಯಾಗಿರುತ್ತೆ, ದೇಹ ಕೂಲಾಗಿರುತ್ತೆ. ನಂಬಿಕೆ ತಾಳ್ಮೆ ಇದೆ. ತಾಳಿದವನು ಬಾಳಿಯಾನು.
ಎಲ್ಲದಕ್ಕೂ ಒಳ್ಳೆಯ ಕಾಲ ಬರುತ್ತೆ ಎಂದಿದ್ದಾರೆ ಡಿಕೆ ಸುರೇಶ್. ಜನ ತೀರ್ಪು ಕೊಟ್ಟಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲವೊಂದು ಗೊಂದಲಗಳಿದ್ದರೂ ಕೂಡ ನಮ್ಮ ಸರ್ಕಾರದ ಕೆಲಸಗಳು, ಸಾಧನೆ ಮತ್ತು ಆ ಕ್ಷೇತ್ರದಲ್ಲಿದ್ದಂಥ ಅನುಕಂಪದ ಅಲೆ ಎಲ್ಲವೂ ಕೂಡ ಒಂದಷ್ಟು ಸಹಾಯ ಮಾಡಿದೆ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿ, ಸಿಎಂ ಕುರ್ಚಿಗಲ್ಲ ಎಂದ ತನ್ವೀರ್. ಸಿಎಂ ಚೇಂಜ್ ವಿಚಾರಕ್ಕೆ ತನ್ವೀರ್ ಸೇಠ್ ರಿಯಾಕ್ಷನ್ ನೀಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಇರಬಹುದು, ಆದರೆ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಫೈಟ್ ಇಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಏನಾಗಬೇಕೋ ಅದನ್ನ ತಡೆಯೋಕ್ಕಾಗಲ್ಲ ಅಂತ ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿ, ಉಪಮುಖ್ಯಮಂತ್ರಿ ಕುರ್ಚಿಯ ಪೈಪೋಟಿ ಇಲ್ಲಿ ಇಲ್ಲ. ಇಲ್ಲಿ ಸಚಿವ ಆಕಾಂಕ್ಷಿಗಳ ಪೈಪೋಟಿ ಇರಬಹುದು. ಇದರ ಜೊತೆಗೆ 138 ಕಾಂಗ್ರೆಸ್ಸಿನ ಸಿಪಾಯಿಗಳು ಯಾವ ಗುಂಪಿನಲ್ಲಿ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಿಎಂ ಕುರ್ಚಿ ಕದನ, ಬಿಜೆಪಿ ಕಿಡಿಕಿಡಿ. ಇನ್ನು ರಾಜ್ಯದಲ್ಲಿ ಕುರ್ಚಿ ಕದನ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಡಿಸಿಎಂ ಡಿಕೆಶಿ ಅವರ ಕಾಲೆಳೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ಕನಸು ಭಗ್ನವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿಯಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಟಿಲು ಆಗುತ್ತೀನಿ ಅಂತಿದ್ರು, ಕಡಿದರೆ ಶಿಲ್ಪಿಯಾಗುತ್ತೀನಿ ಅಂತಿದ್ರು. ಈಗ ಅವರನ್ನೇ ಕಡಿದಿದ್ದಾರೆ. ಮುಂದೆ ಖರ್ಗೆಗೂ ಮೆಟ್ಟಿಲು ಆಗುತ್ತಾರೆಯೇ ವಿನಃ ಅವರ ಕೈಯಲ್ಲಿ ಶಿಲೆ ಕೆತ್ತೋಕ್ಕಾಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ, ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಕುರ್ಚಿ ಕದನವನ್ನ ಬಿಜೆಪಿ ಟೀಕಿಸುತ್ತಿದೆ. ಅದೇನೇ ಇದ್ರು ಡಿಕೆಶಿ ಈ ಅವಧಿಯಲ್ಲೇ ಸಿಎಂ ಆಗಬೇಕೆಂಬುದು ಅವರ ಆಪ್ತರ ಒತ್ತಾಸೆ. ಶೀಘ್ರವೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಯ ಸಾಧ್ಯತೆಯೂ ಇದೆ. ಕೇರಳ ಸಿಎಂ ಆಯ್ಕೆ ಪ್ರಮಾಣ ವಚನದ ಬಳಿಕ ಡಿಕೆಶಿ ದೆಹಲಿ ಪ್ರಯಾಣ ಮಾಡ್ತಾರೆ ಎನ್ನಲಾಗ್ತಿದೆ. ಆದರೆ ಮುಂದೇನಾಗುತ್ತೆ ಅಂತ ಹೇಳೋದು ಸದ್ಯಕ್ಕೆ ಕಷ್ಟ.